ಯಾವ ನಾಷ್ಟ ಹಾಕಿಡ್ಬೇ ನನಗೆ ಹೊಲಕ್ಕೆ ಹೋಗಕ್ಕೆ ಹೊತ್ತಾಕತಿ ಬುತ್ತಿ ಕಟ್ಬಿಡು ಹಂಗೆ. ನಾಷ್ಟ ಏನ ಹಾಕಿ ಕೊಡ್ಬೇಕಾಗೈತಿ ನಮ್ಮ ಮತ್ತಿಲ್ಲ ಹೊರಗದಾಳ. ಈಗ ಒಂದು ಚಾನ್ಸ್ ತಡಿ ನನಗೆ ನನ್ನ ಗಂಡನ ಮಾತಾಡ್ಸಕ್ಕೆ. ಏನು ಒಟ್ಟ ಮಾತಾಡವಲ್ಲ. ಏನು ಅಂತ ತಪ್ಪು ಮಾಡಿದ್ದೀನಿ ನೋಡಿ ನಾನು. ರೀ ನಾಷ್ಟ ಹಾಕೊಡ್ಲೇನೆ? ಏನತ್ತ? ಅಲ್ರಿ ಹಂಗ್ಯಾಕೆ ಸಿಟ್ಟಿಗೆ ಬರ್ತೀರಿ? ಅಲ್ಲ ನಾಷ್ಟ ಹಾಕೊಡು ಅಂತಂದು ಅತ್ತಿಯರಿಗೆ ಕೇಳಾಕತ್ತಿದ್ದಿಲ್ಲ ನೀವು, ಅವ್ರು ಹಿತ್ತಲ್ದಾಗದಾರ. ಅದಕ್ಕೆ ನಾಷ್ಟ ಹಾಕೊಡ್ಲೇನ ಅಂತಂದು ಕೇಳಿದ್ನಿ. ಅಷ್ಟೇ ಸಿಟ್ಟಾಕಿರಿ ನನ್ನ ಮ್ಯಾಗ. ಇಷ್ಟೆಲ್ಲ ನಾ ತಪ್ಪಾಗೈತೆ ಅಂತಂದು ನಿಮ್ಮ ಕೈ ಕಾಲು ಹಿಡಿದ್ರು ನಿಮಗೆ ನನ್ನ ಮ್ಯಾಗಿಂದ ಒಟ್ಟು ಕರಣೆನ ಬರೋದಲ್ಲ ನನ್ನ ಮ್ಯಾ ನಿಮಗೆ. ಏನು ಮಾತಾಡ್ಸಕ್ಕೆ ಹರ್ಕತ್ತಿಲ್ಲ. ನೀನು ಊರಿಗೆ ನಡೆದು ಬಿಡು. ನೀನು ಬೇಕಾದಂಗೆ ಮಾತಾಡಿದ್ರು ನನಗೆ ಸಿಟ್ಟು ಕಡಿಮೆ ಆಗೋದಿಲ್ಲ. ನೀ ಮಾಡಿದ್ದ ಹಂಗೈತಿ. ನೀ ಮೈ ಬಿದ್ದು ಮಾತಾಡ್ಸಕ್ಕೆ ಬರೋದು, ನಾಷ್ಟ ಕೊಡ್ಲೇನ್ರಿ ಅನ್ನೋದು ಅಂಥವೆಲ್ಲ ಮಾಡೋಕೆ ಹೋಗ್ಬೇಡ. ನಿನ್ನ ಪಾಡಿಗೆ ನೀ ಸುಮ್ಮನೆ ಇದ್ಬಿಡು. ರೀ ನನ್ನ ತಪ್ಪಾಗೈತಿ. ಎಷ್ಟು ಕೈ ಕಾಲು ಬಿದ್ರು ನನ್ನ ಮ್ಯಾ ನಿಮ್ಮ ಕರುಣೆ ಬರುವಂತ. ನಾ ತಪ್ಪಾಗೈತಿ. ನಾ ಇನ್ನೊಮ್ಮೆ ಸರೋಜಾಗಿ ಏನು ಅನ್ನಕ್ಕೆ ಹೋಗೋದಿಲ್ಲ ತಗೋರಿ. ಇದೊಂದು ಸರ ತಪ್ಪಾಗೈತಿ, ಕ್ಷಮಿಸ್ರಿ ನನ್ನ. ನಿನಗೆ ಒಮ್ಮೆ ತಿದ್ಕೊಳಕ್ಕೆ ಅವಕಾಶ ಕೊಟ್ಟೆ ನಾನು. ನೀನು ಪದೇ 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 ಹಂಗೆ ಮಾಡಕತ್ಬಿಟ್ಟು ನಿನಗೆ ನಾ ಇನ್ನೇನಾರ ಮಾಡ್ಲಾಗ ಅವಕಾಶ ಕೊಟ್ಟನೆ ಅಂದ್ರೆ ನೀ ಏನು ಮತ್ತು ಮುಗ್ದ ಹೋದ ಕತಿ. ನನ್ನಷ್ಟು ಮತ್ತು ಕೆಟ್ಟಾರ ಯಾರು ಇರಂಗಿಲ್ಲ. ನಿನ್ನನ್ನು ಮಾತಾಡ್ಸಕ್ಕೆ ಹೋಗ್ಬೇಡ, ಸುಮ್ಮನೆ ಇದ್ಬಿಡು ನೀನು. ತಪ್ಪಾತವ್ರಿ. ನಾ ಸರೋಜನ ಅಂತೆಕೋ ತಪ್ಪಾತಂತ ಕೇಳ್ತೇನೆ ನಾನು. ಇಷ್ಟರ ನೀವು ನನ್ನ ಮ್ಯಾಗ ಒಮ್ಮೆ ನಂಬಿಕೆ ಇಡ್ರಿ. ನಾನು ಇನ್ನೇನು ನಿಮ್ಮ ನಂಬಿಕೆನ ಕಳ್ಕೊಳಕ್ಕೆ ಹೋಗೋದಿಲ್ಲ. ಗೊತ್ತೈತಿ ನೀ ಹೆಂಗದಿ ಅಂತ ಗೊತ್ತೈತಿ. ಇಷ್ಟು ದಿನ ನಿನ್ನ ನಂಬಿದ್ನೆಲ್ಲ ನಾನು. ನಿನ್ನ ನಂಬಿ ಎಲ್ಲ ತಮ್ಮಗಳ್ನು ಕಳ್ಕೊಂಡೆ. ಎಲ್ಲ ತಮ್ಮ ಅಣ್ಣ ತಮ್ಮ ನಾವು ಅಷ್ಟು ಚಂದ ಇದ್ವಿ. ನಿನ್ನ ಮಾತು ಕೇಳಿ ಅವ್ರ ಜೊತೆ ಮುಖ ಕಟ್ಕೊಂಡು ಈಗ ಎದುರಿಗೆ ಬಂದ್ರವ್ರು ನನ್ನ ಮಾತಾಡ್ಸೋಲ್ರಿ, ನಾನು ನಂಬೋಲ್ರವ್ರು. ನಿನ್ನ ಮಾತನ್ನ ಕೇಳಿ ಭಾಳ ತಪ್ಪಾತು. ನಿನ್ನ ಮಾತು ಕೇಳಿ ಕೆಟ್ಟು ಹೋಗೈತೆ ನನ್ನ ಬುದ್ಧಿ. ಇನ್ನು ನಿನ್ನ ಮಾತನ್ನ ಕೇಳಿದ್ನಿ ಅಂದ್ರೆ ಮುಗ್ದಾಗ ಹೋತಕತಿ. ನಿನ್ನ ಮಾತನ್ನ ಕೇಳೋದಿಲ್ಲ ಇನ್ನು. ಮಲ್ಲಪ್ಪ ಬಂಗಾರದಂತವ ಏನು ನನ್ನ ಬುದ್ಧಿಗೆ ಮಂಕು ಬಡ್ದೈತೆ ಗೊತ್ತಿಲ್ಲ. ನಿನ್ನ ಮಾತು ಕೇಳಿ ಅವ್ರ ಮನೆ ಬಿಟ್ಟು ಹೊರಗೆ ಹಾಕಿ ಅವ್ರಿಗೆ ಭಾಳ ಮೋಸ ಮಾಡಿಬಿಟ್ಟು ನಾನು. ಇನ್ನು ನಾ ಏನಾರ ನನ್ನ ತಪ್ಪಿಗೆ ನಾನು ಅರಿವು ನನಗೆ ತಿದ್ಕೊಳ್ಳಿಲ್ಲ ಅಂದ್ರೆ ನಾನು ಮತ್ತು ನನ್ನಷ್ಟು ಮತ್ತು ಬುದ್ಧಿ ಗೇಡಿ ಯಾರು ಇರಂಗಿಲ್ಲ. ನೀ ಏನು ನನ್ನ ಕ್ಷಮೆನೂ ಕೇಳಕ್ಕೆ ಹೋಗ್ಬಿಡ, ಏನು ಬೇಡ. ನಿನಗೆ ಇಲ್ಲಿ ಇರೋಕೆ ಅಂದ್ರೆ ನಿಮ್ಮ ತವ್ರ ಮನೆಗೆ ಹೋಗ್ಬಿಡ. ನೀನು ಪದೇ 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 ಬಂದು ನಾನು ಮಾತಾಡ್ಸೋದು ನನಗೆ ಸಿಟ್ಟು ತರ್ಸಕ್ಕೆ ಹೋಗ್ಬಿಡ, ಹೇಳ್ತೇನೆ ನೋಡ ನಾನು ಈಗ. ಏನಾದರೂ ನೀವು ಕತ್ತಿಡ್ದನ್ನ ಹೊರಗೆ ಹಾಕಿದ್ರು ನಾ ಅವ್ರ ಮನೆಗೆ ಹೋಗೋದಿಲ್ಲ. ನಾ ಇಲ್ಲೇ ಇರ್ತೇನೆ. ನಿಮ್ಮನ್ನು ಬಿಟ್ಟು ನಾ ಎಲ್ಲಿ ಹೋಗೋದಿಲ್ಲ. ಏನಾರ ಮಾಡು. ನಿನಗೆ ನಾ ಇನ್ನೇನು ಹೇಳಕ್ಕೆ ಹೋಗೋದಿಲ್ಲ. ಏನಾರ ಮಾಡಿ ನೀನು ಮನಸ್ಸಿಂದ ಕ್ಷಮೆ ಕೇಳು ಹೆಣ್ಣ. ಅಲ್ಲಿ ಮನಸ್ಸಿನಾಗ ಒಂದು ಕೆಟ್ಟ ಆಲೋಚನೆ ಇಟ್ಕೊಂಡು ನೀನು ಇನ್ನೇನು ಮತ್ತೆ ಮುಂದೆ ನಾ ಕೆಡಕ್ಕೆ ಮಾಡ್ಬೇಕು, ಯಾರನ್ನ ಏನು ಇದನ್ನು ಮಾಡ್ಬೇಕು, ಯಾರಿಗೆ ಕೆಟ್ಟ ಮಾಡ್ಬೇಕು ಅನ್ನೋದು ಒಂದು ತಲೆಯಾಗಿ ಇಟ್ಕೊಂಡಿರ್ತೀಯಲ್ಲ. ನೀನು ಫೋನ್ ಹಚ್ಚಿ ಕೇಳ್ತಿರ್ತೀಯಲ್ಲ ನಿಮ್ಮ ಅವ್ವಗೆ, ಅಲ್ಲೇ ಫೋನ್ ಹಚ್ಚೇ ಕೇಳಿ ನೀನು ನಿನ್ನ ನಂಬಿ ನಾನು ಇನ್ನು ಮೋಸ ಹೋಗೋದಿಲ್ಲ. ನಾನು ಮನಸ್ಸಿನಾಗ ಒಂದು ಇಟ್ಕೊಂಡು ಮ್ಯಾಲೆ ಅಷ್ಟ ಮಳ್ಳಿ ನಂಗೆ ನೀವು ಮಾತಾಡಿದ್ರೆ ನಂಗೆ ಗೊತ್ತಾಗೋದಿಲ್ಲ ಅಂತ ನೀ ತಿಳ್ಕೊಂಡಿರ್ಬೋದು. ನನಗೆ ಗೊತ್ತಾಗತ್ತೆಲ್ಲ ಯಾರು ಹೆಂಗೆ ಏನು ಅಂಥೇಳಿ. ಎಂಥ ದೊಡ್ಡ ತಪ್ಪಿಗೂ ಕ್ಷಮೆ ಅನ್ನೋದು ಇರ್ತೈತಿ. ನಾನು ಏನೋ ಅವತ್ತು ಸಿಟ್ಟಿಗೆ ನಾನು ಹಂಗೆ ಮಾತಾಡೇನಿ ಅಷ್ಟು. ಏನು ಇಷ್ಟು ದ್ವೇಷ ಮಾಡುವಂಥದ್ದು ಅಂಥದ್ದು ನಾ ಏನು ಮಾಡೇನಿ? ಅಲ್ಲ ನೀವು ಚಂದ ಆದ್ರಿ, ನನ್ನ ದೂರ ಮಾಡಕತ್ತೀರಲ್ಲ ನೀವು. ನೀವೆಲ್ಲರ ಅಣ್ಣ ತಂಗಿ ಒಂದಾದ್ರಿ, ನಿಮ್ಮವ್ವ ನೀವು ಇಷ್ಟರು. ಈಗ ನಾನು ಹಿಂಗೆ ನೀವು ಕಡೆ ಕಣ್ಸಿದ್ರಣ ಎಲ್ಲಿ ಹೋಗ್ಬೇಕು? ಏನಾರ ಕೊಟ್ರೆ ತಿಂತೀನಿ ಹೊಟ್ಟೆಗೆ ನೀನು? ತಿಂತೀನಿ ನೀನು? ಬುದ್ಧಿ ಎಲ್ಲಿ ಹೋಗಿತ್ತು ನಿಂದು? ಮನೆಗೆ ಬಂದು ಹೆಣ್ಣು ಮಗಳಿಗೆ ನಮ್ಮನಿ ಮಾಡಿ ತಂದು ಬುತ್ತಿನ ತೊಗೊಳ್ಳಿಲ್ಲ ನೀನು. ಬರಕ್ಕೆ ಹೋಗ್ಬಿಡಿ ಅಂತ ಹೇಳ್ತಿ ಅಂತ. ಆಕಿಗೆ ಅಧಿಕಾರ ಐತಿಲ್ಲೇ. ನಾಳಕ್ಕೆ ಏನಾರ ಈಗ ನಾ ಆಸ್ತಿಯಾಗ ಭಾಗಬೇಕಂತಂದ್ರೆ ಕೊಡಕ್ಕೆ ಬೇಕಾಕತ್ ನಾವು ತಿಳ್ಕೊಂಡು. ನೀನು ಏನು ಮದುವೆ ಆದಾಗ ಆಕಿಗೆ ಒಂದು ಗುಂಜಿ ಬಂಗಾರ ಕೊಟ್ಟಿಲ್ಲ ನಾವು ತವ್ರ ಮನ್ಯಾಗಿದ್ದ. ಎಲ್ಲ ಅವ್ರ ಗಂಡನ ಮನ್ಯಾಗ ಚಲೋ ಅದಾರ ಅಂತೇಳಿ ಅವರೇ ಎಲ್ಲ ಬಂಗಾರ ಹಾಕಿ ಮದುವೆ ಮಾಡ್ಕೊಂಡ್ರು. ಅಲ್ಲ ಬಂದಿರ್ತಾಳ 4 ದಿನ ಚಂದಾಗ ಹೌದನ್ನಂಗೆ ಆಕಿನ ಮನ್ಯಾಗ ಇಟ್ಕೊಂಡು ಖುಷಿಲಿದ್ದ ಆಕಿಗೆ ಏನು ಬೇಕು ಬೇಡ ಎಲ್ಲ ಕೇಳಿ ಹೊಳ್ಳಿ ಗಂಡನ ಮನೆಗೆ ಕಳಿಸ್ಬೇಕು. ಅಂಥದ್ದು ನೀನು ಮನೆಗೆ ಬಂದಾಳಕಿ ಮಾತಾಡ್ಸಕ್ಕೆ ಅಂಥದಕ್ಕಿನ್ನ ಹೊರಗೆ ಹಾಕುವಂಥ ಕೆಲಸ ಮಾಡಿಲ್ಲ ನೀನು. ಮತ್ತು ಇದು ಕ್ಷಮಿಸುವಂಥದ್ದು ತಪ್ಪನ ಸರಿ ನಿಂದು. ಹೇಳಿ ಮ್ಯಾಗ ಮೊದ್ಲ ಎದ್ದ ನಿಂದ್ರೆ ನೀ ಹಂಗೆಲ್ಲ ನೀನು ಕುಂತ್ರೆ ಏನು ಯಾರು ಕಳ್ಳು ಕರ್ಗಾರ ಇಲ್ಲೇ ಕರ್ಗಿಸೋದಿಲ್ಲ ಕಳ್ಳು. ಹೇಳಿ ಮ್ಯಾಲೆ ಗಂಡಾಗಿ ನೀವು ಹೆಂಡತಿನ ನೀವು ನಂಬಂಗಿಲ್ಲ ಅಂದ್ರೆ ಹೊರಗಿನಾರನ್ನ ನಂಬ್ತಾರನ ಹೇಳ್ರಿ ನೀವು? ಅಲ್ಲ ನೀವು ಈಗ ನಿಮ್ಮನ್ನು ನಂಬಿ ನಾ ಈ ಮನೆಗೆ ಬಂದೇನಂದಾಗ ಈಗ ನಿಮ್ಮ ಬೆಂಬಲ ನನಗೆ ಇರ್ಲಿಕ್ಕಂದ್ರೆ ಎಲ್ಲ ನೋಡೋ ರೀತಿ ಹೆಂಗಿರ್ತೈತಿ ಹೇಳಿ ಎಲ್ಲರೂ ನನ್ನ ಕೀಳಾಗೆ ಕಾಣ್ತಾರೆ. ಈಗ ನೋಡಿ ಅತ್ತಿಯಾರ ಸತಿ ನನ್ನ ಚಂದಾಗ ಮಾತಾಡೋಂಗಿಲ್ಲ ನನ್ನ ಜೊತೆ, ನಾ ಏನು ಮಾಡಲಿ? ಮಾತಾಡೋದಿಲ್ಲಕ್ಕಿ ಮತ್ತೆ ಮನೆಗೆ ಬಂದು ಮಗಳಿಗೆ ನೀ ಆಪರಿ ಮಾಡಿ ಅಂದ್ರೆ ಯಾರ ತಾಯಿಗಳು ಸಂಗತಾಗೋದಿಲ್ಲ ಹೇಳಿ ನೀನು? ನೋಡ ಒಮ್ಮೆ ಹೇಳ್ತೇನೆ ನಿನಗೆ, ನೀ ಪದೇ 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 ಬಂದು ಮಾತಾಡೋಂಗಿಲ್ಲ ನನ್ನ ಜೊತೆ. ನಾ ಹೇಳ್ತೇನೆ ನೋಡು, ನೀನು ಕೊನೆ ನನ್ನ ಜೊತೆ ಮಾತಾಡೋಕೆ ಹೋಗ್ಬೇಡ. ನಿನಗೆ ಇಲ್ಲಿರೋದಾದ್ರೆ ಇರೋ ಸುಮ್ಮನೆ ಒಬ್ಬೇಕೆ. ಇಲ್ಲ ಆಗೋದಿಲ್ಲ ಅಂದ್ರೆ ತವ್ರ ಮನೆ ನಡೆದು ಬಿಡು ನೀನು. ನನಗೆ ಇಲ್ಲಿದ್ದ ತಲೆ ಕೆಡ್ಸಕ್ಕೆ ಹೋಗ್ಬೇಡ ನೀನು. 12 ಕೆಲಸ ಇರ್ತಾವೆ ನಮ್ಮ ಹೊಲದಾಗ, ತಲೆನೇ ಕೆಡ್ಸಕ್ಕೆ ಹೋಗ್ಬೇಡ. ನಾ ಹೇಳ್ತೇನೆ ನೋಡು. ಇಷ್ಟರ ತಲೆಯಾಗ ತುಂಬಿದ್ದ ಅವಡಿಕೆ ನಮ್ಮ ಅತ್ತಿ. ಈಕಿ ನಮ್ಮ ಅತ್ತಿನ ಏನು ಮಾಡಲಿ ಅಂತ ನಾನು. ಅಲ್ಲ ತಪ್ಪಪ್ಪ ನಿಂದು ಹಿಂಗೆ ಮಾಡೋದಲ್ಲ. ಆಕಿನ ಮಾತಾಡ್ಸೋ ಮಂಜುಳ ಅಂತಂದು ಹೇಳಕ್ಕಲ್ಲ. ಬೇಷಾಗೈತೆ ಆಕೆಗೂ ಈಗ ನನ್ನ ಗಂಡ ಈಗ ನನಗೆ ಸೇರುವಲ್ಲ, ಮಾತಾಡೋಂಗಿಲ್ಲ ಏನಿಲ್ಲ. ಬೇಷಾಗೈತೆ ಆಕೆಗೆ ಕಿಡ್ಡಿ ಚುಚ್ಚಕ್ಕೆ ಚಾಟ ಮಾತಾಡಕ್ಕೆ. ಈಗ ಮಗಳನ್ನ ಯಾವಾಗ ಮನ್ಯಾಗ ಹೋಗಿ ಸುಮ್ ಕುಂತೇನೆ ಅಂತಾಳಕಿ ಈಗ. ಎಲ್ಲ ಗೊತ್ತೈತಿ ನಮ್ಮ ಅತ್ತಿ ಪ್ಲ್ಯಾನ್ ನನಗೆ ಹೊಳಿಲಿಲ್ಲ ನೋಡಿ ಇಷ್ಟು ದಿನ. ನನ್ನ ಬುದ್ಧಿಗೆ ಏನು ಮಂಕ ಬಡದಿತ್ತ ಏನಾವತ್ತ. ತನ್ನಾಗ ಆಕೆ ಮನೆಗೆ ಬಂದಿದ್ಲು.
ಸುಮ್ಮನೆ ಹಾಂಗೆ ಹ್ಞೂ ಹ್ಞೂ ಆತಾಳ ಬಂದೀನಂತ ಮಾತಾಡ್ಸಕಿನ ನುಣುಪಾಗಿ ನಾ ಹೊರಗೆ ಕಳ್ಸೋದು ಬಿಟ್ಟು ಈ ನಮ್ಮನೆ ಮಾತಾಡಿದ್ನೆ ಮತ್ತು ನಾ ಯಾಕೊಡು ಚಪ್ಪಡಿ ಕಲ್ಲ ನನ್ನ ತಲೆ ಮ್ಯಾಗ ಬಿದ್ದತಿ ಏನು ಮಾಡೋಕ್ಕಾಗಂಗಿಲ್ಲ ಅನುಭವಿಸಬೇಕಾಗೈತೆ ನಾನು ಈಗ ಏನಾರ ಈಗ ತವ್ರ ಮನೆಗೆ ನಮ್ಮ ಅವ್ವ ಹೇಳ್ದಂಗೆ ಹೋಗಿ ಕುಂತ್ನ್ಯಾ ಅಂದ್ರೆ ಮುಗಿದು ಹೋತು ಪರ್ಮನೆಂಟ್ ನನ್ನ ತವ್ರ ಮನ್ಯಾಗ ಬಿಡ್ತಾನೆ ನನ್ನ ಗಂಡ ಕರ್ಯಾಕಂಕರ ಬರೋದಿಲ್ಲ ಏನಾರ ಆಗಲಿ ನನಗೆ ಮಾತಾಡದೇ ಇರಲಿ ನಾನಂಕರ ಈ ಗಂಡನ ಮನೆ ಬಿಟ್ಟು ಹೋದ್ನ್ಯಾ ಅಂದ್ರೆ ನನ್ನಷ್ಟು ಬುದ್ಧಿಗಡೆ ಯಾರೂ ಇಲ್ಲ ನಾ ಹೋಗೋದೇ ಇಲ್ಲಿ ತವ್ರ ಮನೆಗೆ ಇಲ್ಲೇ ಇರ್ತೇನೆ ನಾನು ನನ್ನ ಗಂಡ ನಾ ಹಾಕಿದ್ದು ಗೆರಿ ದಾಡ್ತಿದ್ದಿಲ್ಲ ಏನಾರ ಒಂದು ಮಾಡೋದಿರಲಿ ಮಂಜುಳ ಅಂತಂದು ಅಷ್ಟು ಚಂದ ಕೇಳುವಾರ ತಂಗಿಗೆ ಬೇದಿದ್ದಕ್ಕೆ ಎಷ್ಟರ ಸಿಟ್ಟು ಬಂದಿದ್ದೈತೆ ನೋಡು ನಾನು ಹೊಲಕ್ಕೆ ಹೋಗಿ ಬರ್ತೇನೆ ಬೇ ಹ್ಞೂನ್ಪ ಹೋಯ್ ಬಾ ಬುತ್ತಿ ಕಟ್ಟಿಟ್ಟೇನೆ ನೋಡು ತೊಗೊಂಡು ಹೋಗಿ ನೀರಿನ ಕೊಡ ತುಂಬಿಟ್ಟೆ ನೋಡು ಒಯ್ಯ ಅವ್ನು ಹೊಲಕ್ಕೆ ನೋಡು ತಾಯಿ ಮಗ ಎಷ್ಟು ಜೀವಾಗ್ಯಾರ ಎಷ್ಟು ದಿನ ನಡಿತೈತೆ ನಡಿಲ್ಲ ನೋಡ್ತೇನೆ ನಾನು ಹೊಲಕ್ಕೆ ಹೋಗು ಮುಂದೆ ಒಂದು ದಿನ ನನಗೆ ಹೇಳಾರ್ದ ಹೊಕ್ಕಿದ್ದಿಲ್ಲ ಇವನ ನನ್ನ ಗಂಡ ಹೊಕ್ಕಿನ ಮಂಜುಳ ಅಂತೇಳಿ ಏನಾರು ಕೆಲಸದಾಗಿರಲಿ ಬಂದು ಹೇಳಿ ಹೋಗವ ಇವತ್ತು ನೋಡು ಈಗಂಕರ ಈಗ ಒಂದು ವಾರ 15 ದಿನ ಆತು ಮಾತಾಡ್ಸೋದಿಲ್ಲ ಚಂದಂಗೆ ನಾನಾಗ್ರೆ ಮಾತಾಡ್ಸಕ್ಕೆ ಹೋದ್ರೂ ಮಾತಾಡಂಗಿಲ್ಲ ಎಷ್ಟು ದಿನ ಇರ್ತಾರ ಇರಲಿ ಹಾಂ ನಮ್ಮ ಹೋಗು ಫೋನಾರು ಹಚ್ಚಿ ಬರ್ತೀನಿ ತಡಿ ಹಿತ್ತಲ್ದಾಗ ಹೋಗಿ ಹಚ್ತೀನಿ ಮತ್ತೆ ಕಿವಿ ಬಿತ್ತಂದ್ರೆ ಮತ್ತೆ ಅದೊಂದು ಏನಾರ ಚಡ ಚುಸ್ತ ಹಾಕಿ ಹೊರಗೆ ಹೋಗ್ತೀನಿ ನಾನು ನನ್ನ ಜೀವನ ಯಾವಾಗ ಸುದ್ದೋಕತ್ತನೋ ಅನಿಸ್ಬಿಟ್ಟೈತೆ ನೋಡು ನಾ ಮಾಡ್ಕೊಂಡಿದ್ದೆ ಅಲ್ಲ ಯಾರೇನು ಮಾಡೋದು ಎಚ್ಚರ ಆತನೆ ಕೊಡೋದು ಬಿದ್ದು ಹೊಳ್ಳಾಡ್ತಿ ಹಂದಿ ಹೊಳ್ಳಾಡ್ದಂಗೆ ಅಂಗಳದಾಗ ಏನು ನಿನಗೆ ಸುಮಾರು ಆಕತ್ತ ನಿಲ್ಲ ಮಂದಿ ಮುಂದೆ ನನಗಂಕರ ಮರ್ಯಾದೆ ಅನ್ನೋದು ಯವ್ವ ಅದೇನು ಕೊಂಡ್ಕೊಂಡಂಗೆ ಆಗೈತೆ ನೋಡು ನನ್ನ ಬಾಳ್ಯಾಕ ಏನು ಮಾಡಲಿ ಅನ್ಸೈತಿ ನಿನಗೆ ಏನು ಮಾಡಲಿ ಅನಿಸ್ತದೆ ನೋಡು ನೀ ಅಂತ ಕೇಂತದಿ ಗಂಡನ ಅಷ್ಟು ಕುಡಿದು ಬಂದು ಹೊರಗೆ ಬಿದ್ರೆ ಒಳಗೆ ಕರ್ಕೊಂಬಂದಿಲ್ಲ ನೀನು ಎಷ್ಟರ ನನ್ನ ಮ್ಯಾಗ ನಿನಗೆ ದ್ವೇಷ ಇರ್ಬೇಕು ಇಲ್ಲಪ್ಪ ನೀ ಮಾಡೋದಕ್ಕೆ ಆರತಿ ಎತ್ತಿ ರೀ ನನ್ನ ಮಂಜನ್ಗೆ ಅಂತಂದು ಹಾಡಾಡಿ ನಿನಗೆ ಆರತಿ ಮಾಡಿ ಒಳಗೆ ಕರ್ಕೊಂಬರ್ತೇನೆ ನಿನಗೆ ನೀ ಮಾಡಿದ್ದು ಹಂಗೈತಿ ಮತ್ತೇನು ಮಾಡ್ಬೇಕು ಪಾಪ ನಾಚಿ ಒಂದು ಈಟರ ಜನ್ಮಕ್ಕಿದ್ರೆ ಇಷ್ಟು ಭಯಾಕತ್ತನಿ ಹಲ್ಗಿಸ್ಕೊಂತ ನಿಂತಿಯಲ್ಲ ಯಪ್ಪ ಸುಮಾರು ಆಕತ್ತೇನೆ ಇಲ್ಲಿ ನಿನಗೆ ಮಂದಿ ಹಂಗೆ ನಾನು ದುಡಿಬೇಕು ಮುಂದೆ ಬರೋಕೆ ಅನ್ನೋದು ರೈತ ನಿನಗೆ ಅದಕ್ಕೆ ಬೈದಿ ನೀನು ಎಲ್ಲದಕ್ಕೂ ಮಾಡೋದಕ್ಕೆ ಹೋಗ ನೀರು ಕಾಸಿಟ್ಟೆ ನೋಡ ಜಕ ಮಾಡಿ ಹೋಗು ಅವು ಹಂದು ಹೊಳ್ಯಾಡ್ತಾವಲ್ಲ ಗಟ್ರ ದಂಡ್ಯಾಗ ಹಂಗೆ ಬಿದ್ದು ಹೊಳ್ಯಾಡ್ಯಾರ ಬಿ ನೋಡೋಂಗಿಲ್ಲ ಅವನ್ನ ಹೋಗು ಮತ್ತೆ ಜಕ ಮಾಡಿ ಬಾ ನೀನು ಒಳಗಡ್ಡೆ ಬಾ ನೀನು ಹೊಲಸು ಕಾಲೆಲ್ಲ ನೋಡಲ್ಲ ಮನೆ ಮುನಿಗೆ ಎದ್ದಾಗ ಹೋಗಿ ಮತ್ತೆ ಜಕ ಮಾಡಿ ಹೋಗಿ ನೀನು ಸುಧಾರಣೆ ಮಾಡ್ರಾಗನ ಅರ್ಧ ಜೀವನನ ಕಳೆದು ಹೊಂಟತ್ ನಂದು ಏನು ಮಾಡಲಿ ಅನ್ಸೈತೆ ನನಗೂ ಎಲ್ಲ ಹಣೆ ಬರ ಏನು ಮಾಡೋಕ್ಕಾಗೋದಿಲ್ಲ ಏನು ಒದ್ರಾಡಿ ಮೈಯನ್ ರಕ್ತ ಸುಟ್ಕೋದಾಕೈತೆ ನನ್ನ ಹಣೆ ಬರಕ್ಕೆ ವಸ್ತ್ರ ಕೊಡು ಅಲ್ಲೇ ಐತೆ ನೋಡು ತೊಗೊಂಡು ಹೋಗು ವಸ್ತ್ರ ಚಡ್ಡಿ ಬನೀನು ಎಲ್ಲ ಕೈ ಕೊಟ್ಟು ಕುಂದಿರ್ತಾನೆ ನಿನಗೆ ಅದೇ ಮನ್ಯಾಗ ನೋಡಿ ಹೋಗು ಹೆಂಗೆ ಇರ್ತಾರ ಹೆಂತಿಗಳು ಎಲ್ಲಿ ನೋಡಕ್ ಹೋಗ್ಲಿಪ್ಪ ಮಂದಿ ಮನ್ಯಾಗ ಎಲ್ಲಿ ನೋಡಕ್ ಹೋಗ್ಲಿ ಅವರು ಹೌದಾ ನಂಗೆ ದುಡ್ಡು ಬಂದಿರ್ತಾರ ಗಂಡಗ ಮರ್ಯಾದೆ ಕೊಡ್ತಾರ ನೀನು ಕುಡಿದು ಬಿದ್ದು ಹೊಳ್ಯಾಡೋರ್ಗೆ ಏನು ಮರ್ಯಾದೆ ನಿಮಗೆ ಏನು ಮಾಡಿ ನಾಷ್ಟಾಕ ಉಪ್ಪಿಟ್ಟು ಒಲ್ಲೆ ಅಂದ್ರೆ ಬಿಡ್ರಿ ಈಗ ತಿನ್ಲಿಕ್ಕಂದ್ರೆ ಮಧ್ಯಾಹ್ನ ಬಿಸಿ ಮಾಡಿ ಹಾಕ್ತೀನಿ ಅದನ್ನ ನಾಷ್ಟದ ಮಧ್ಯಾಹ್ನ ಊಟದ ಸರ್ ನಾ ಮಧ್ಯಾಹ್ನ ಉಪ್ಪಿಟ್ಟು ತಿನ್ಲಿಕ್ಕಂದ್ರೆ ರಾತ್ರಿ ಅದನ್ನ ಬಿಸಿ ಮಾಡಿ ಹಾಕ್ತೀನಿ ಉಪ್ಪಿಟ್ಟನ ಹೇಳೋದು ನೋಡು ಮಾಡಾಕಿ ತಿನ್ನೋದು ಬಿಟ್ಟು ಅದನ್ನ ಇದನ್ನ ಅನ್ಕೋತ ಅದ ತಿನ್ನಕ್ ಬೇಕಂದ್ರ ಸಂತಿ ಪಟ್ಟಿ ತಂದು ಒಗಿಬೇಕು ಅಂದ್ರೆ ಮಾಡಿ ಹಾಕ್ತಾರ ನಿನಗೆ ಹಂಗ ಹಾಕ್ತಾರನ ನಿನಗೆ ಆತ್ ಬಿಡೋ ಮಾರ ಉಪ್ಪಿಟ್ಟು ತಿಂತೇನಿ ಉಪ್ಪಿಟ್ಟ ತಿನ್ಬೇಕು ಮತ್ತೆ ನೀ ಏನು ನೋಡಪ್ಪ ಮಾತಾಡಿದ್ರೆ ನಿನಗೇನು ಬಿಸಿ ರೊಟ್ಟಿ ಬಡೋದನ್ನ ಹಾಕೋದಿಲ್ಲ ಉಪ್ಪಿಟ್ಟು ತಿನ್ನ ಮೊದ್ಲು ರೊಟ್ಟಿ ಐತಿ ಕಾರ್ಬೇಳೆ ಐತಿ ಹಾಕೊಂಡು ತಿನ್ರಿ ಒಲ್ಲೆ ಅಂದ್ರೆ ನೀಲ್ಲ ಜಾ ತಿನ್ನು ಮಾಡಕತ್ತಂತ ತಡಿಯೋ ಮಾರೇ ಬನ್ನಿ ಬಾ ನೀರು ಚಲ್ಲಾಡಿದ ನೋಡು ಕೆರೆಗೆ ಹೋಗಿ ನೀರು ತಂದು ಹೊತ್ತು ಹಾಕ್ಬೇಕು ಈಗ ನನಗಂಕರ ನೀರು ತಂದು ಹೊತ್ತು ಹಾಕೋದಾಗೋದಿಲ್ಲ ನೋಡು ಒಂದು ದಿನ ಅವ್ನು ಕೂಡ ಹಿಡಿದು ಹಾಕ್ಲಿಲ್ಲ ನೀರು ಮತ್ತೆ ಇದ್ದಿದ್ದು ನೀರು ಚಲ್ಲಾಡ್ಕೊಂತ ಜಳಕಾತ ನಾಷ್ಟ ಕೊಡು ಹೋಗ್ರಿ ಮೊದ್ಲ ದೇವ್ರಿಗೆ ನಮಸ್ಕಾರ ಮಾಡಿ ಹೋಗ್ರಿ ಹನುಮಂತರ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಬರ್ರಿ 2 ಉದ್ದಿನ ಕಡ್ಡಿ ಎಣ್ಣೆ ಬತ್ತಿ ತೊಗೊಂಡು ಹೋಗಿ ಆಮೇಲೆ ನಾಷ್ಟ ಮಾಡ್ರಿ ಅಂತ ಸೀದಾ ಚಾಕ ಮಾಡ ತಿನ್ನು ಕುಂತರು ಏನೋ ದೇವ್ರು ದಿನ್ರಿ ಒಟ್ಟು ಬೆಟ್ಟಾಗೋದು ಮಾಡೋದು ನಮಸ್ಕಾರ ಮಾಡೋದು ಹೋಗಿ ಗುಡಿಗೆ ಹೋಗ ಮೊದ್ಲು ಹೋಗು ಇದ್ದು ಮನೆ ದೇವ್ರಿಗೆ ನಮಸ್ಕಾರ ಮಾಡ್ರಿ ಮೊದ್ಲು ಆಯ್ತು ಬಿಡೋ ಮಾರೇ ನಮಸ್ಕಾರ ಮಾಡಿ ಬರ್ತೇನೆ ಬಿಡು ನಿಮ್ಮ ಹೊಕ್ಕಿರ್ನೇನಂತೀರಿ ಅಂಟೆ ತಡಿ ಎದಕ್ಕೆ ಓದಿರ್ತಿ ಇದ್ದಿದ್ದೇನು ಹೇಳುವಂಗಿಲ್ಲ ಹೇಳಿದ್ರೆ ಸಿಟ್ಟು ಬರ್ತೈತಿ ಈಗ ಎಲ್ಲರಿಗೂ ನಮಸ್ಕಾರ ರೀ ಫ್ರೆಂಡ್ಸ ನೀವು ಕತೆಗಳಿಗೆ ಕಾಯ್ತಾ ಇದ್ರಿ ದಯವಿಟ್ಟು ಕ್ಷಮೆ ಇರಲಿ ನಾನು ಈಗ 2 ದಿನ ಕತೆಗಳನ್ನು ಹಾಕೋಕ್ಕಾಗಲಿಲ್ಲ ಯಾಕಂದ್ರೆ ಸ್ವಲ್ಪ ನನಗೆ ಹುಷಾರಿಲ್ಲರಿ ಬಿದ್ದಿದ್ದೆ ಹಾಗಾಗಿ ಕಾಲು ಸ್ವಲ್ಪ ಬಾವು ಬಂದು ನನಗೆ ಅಡ್ಡಾಡಕ್ಕೆ ಆಗವಲ್ತು ಹಾಗಾಗಿ 2 ದಿನ ನನಗೆ ಕತೆಗಳನ್ನು ಹಾಕೋಕ್ಕಾಗಲಿಲ್ಲ ರೀ ಯಾರೂ ಬೇಜಾರಾಗಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ ಇವತ್ತು ನನಗೆ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ನಾನು ಕಾಲು ನೋವಿದ್ರೂ ಕತೆಯನ್ನು ಮಾಡಿ ಹಾಕಿನ್ರಿ ದಯವಿಟ್ಟು ಕತೆಯನ್ನು ನೋಡಿರಿ ಸಪೋರ್ಟ್ ಮಾಡಿರಿ ಹೊಸದಾಗಿ ಯಾರಾದರೂ ನಮ್ಮ ಕತೆಗಳನ್ನ ನೋಡಕತ್ತಿದ್ರೆ ದಯವಿಟ್ಟು ಫ್ರೆಂಡ್ಸ ಸಬ್ಸ್ಕ್ರೈಬ್ ಆಗೋದು ಮರೆಯೋಕೆ ಹೋಗ್ಬೇಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನ ಶೇರ್ ಮಾಡಿರಿ ನಮ್ಮ ಕತೆಗಳು ಇಷ್ಟ ಆತ ಅಂದ್ರೆ ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ ಹೈಪ್ ಅಂತ ಆಪ್ಷನ್ ಐತ್ರಿ ಅಲ್ಲಿ ಪಾಯಿಂಟ್ಸ್ಗಳನ್ನು ಕೊಡ್ಬೋದು ರೀ ಫ್ರೆಂಡ್ಸ ದಯವಿಟ್ಟು 2 ದಿನ ಕತೆಗಳನ್ನು ಹಾಕ್ಲಾರ್ದಕ್ಕೆ ಕ್ಷಮೆ ಇರಲಿ ರೀ ದಯವಿಟ್ಟು ಇವತ್ತಿಂದ ಕತೆ ಹಾಕ್ತೀನಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿರಿ ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ ಫ್ರೆಂಡ್ಸ ಧನ್ಯವಾದಗಳು ರೀ ಎಲ್ಲರಿಗೂ